ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನೀವು ಸಾಂಪ್ರದಾಯಿಕ, ಸಾಮಾನ್ಯ ಮತ್ತು ಸಾಮಾನ್ಯ ದೃಷ್ಟಿಕೋನಗಳಿಂದ ಹೆಚ್ಚು ಒತ್ತು ನೀಡುತ್ತೀರಿ. ನಿಮ್ಮ ಆಂತರಿಕ ಜಗತ್ತಿನಲ್ಲಿ ಆಳವಾಗಿ ಹೋಗಲು ನೀವು ಚಿಂತನೆಯ ಪ್ರಕ್ರಿಯೆಯಲ್ಲಿ ಅವರನ್ನು ಬೇರ್ಪಡಿಸಿಲ್ಲ. ನಿಮಗೆ ತಿಳಿದಿರುವ, ಕಲಿಯುವ ಮತ್ತು ಪಡೆಯುವುದನ್ನು ನೀವು ಬಿಡದ ಹೊರತು, ಮೇಲ್ನೋಟದ ಅರಿವು ಸಾಕಾಗುವುದಿಲ್ಲ. ನೀವು ಪರಿಸ್ಥಿತಿಯನ್ನು ನಿರ್ಣಯಿಸಿದಾಗ, ನೀವು ಅದರ ಉದ್ದೇಶವನ್ನು ವಿರೋಧಿಸುತ್ತೀರಿ. ನೀವು ಉನ್ನತ ದೃಷ್ಟಿಕೋನದಿಂದ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸಬೇಕು. ನಿಮ್ಮ ಭಾವನೆಯು ಪರಿಸ್ಥಿತಿಯ ಸತ್ಯವನ್ನು ಹೇಗೆ ಬದಲಾಯಿಸುತ್ತಿದೆ ಎಂಬುದನ್ನು ನೀವು ಗಮನಿಸುತ್ತೀರಾ? ನೀವು ಲಗತ್ತಿಸಿರುವುದನ್ನು ಬಿಡುಗಡೆ ಮಾಡುವುದರಿಂದ ನೀವು ಸ್ಪಷ್ಟತೆಯೊಂದಿಗೆ ನೋಡಲು ಸಹಾಯ ಮಾಡಬಹುದು. ನಿಮ್ಮ ವರ್ತನೆಯು ನಿಮ್ಮನ್ನು ಧನಾತ್ಮಕವಾಗಿ ಸ್ವಯಂ ಪರಿವರ್ತನೆಗೆ ವಿಳಂಬ ಮಾಡಲು ಬಿಡಬೇಡಿ. ನಿಜವಾದ ಸ್ವಭಾವಕ್ಕೆ ತಾರ್ಕಿಕ ವಿವರಣೆಯ ಅಗತ್ಯವಿಲ್ಲ. ಅದು ಇರಬೇಕಾದ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ನಿಮ್ಮ ನಿಜವಾದ ಸ್ವಭಾವದ ಬಗ್ಗೆ ನಿಮಗೆಷ್ಟು ತಿಳಿದಿದೆ? ಜೀವನವು ಭೌತಿಕ ಪದಾರ್ಥಗಳಿಗಿಂತ ಹೆಚ್ಚು. ನಿಮ್ಮ ಆತ್ಮವನ್ನು ಚೆನ್ನಾಗಿ ತಿಳಿದುಕೊಳ್ಳಿ, ಏಕೆಂದರೆ ಅದರ ಭಾವನಾತ್ಮಕ ಹಾನಿಯನ್ನು ಗುಣಪಡಿಸುವ ಅಗತ್ಯವಿದೆ. ಕರ್ಮ ಹೋರಾಟಗಳಿಂದ ವಿಮೋಚನೆಗೆ ನಕಾರಾತ್ಮಕ ಭಾವನೆಗಳು ಹಿಂದಿನ ಜೀವನದಿಂದ ಮುಂದುವರಿಯಬಹುದು ಎಂಬ ನಿಮ್ಮ ತಿಳುವಳಿಕೆ ಅಗತ್ಯವಿರುತ್ತದೆ. ಪ್ರತಿ ಜೀವಿತಾವಧಿಯೂ ಗುಣಪಡಿಸುವಿಕೆಯನ್ನು ಪ್ರಾರಂಭಿಸಲು ನಿಮ್ಮ ಜಾಗೃತಿಗೆ ಬಿಟ್ಟದ್ದು. ನಿಮ್ಮ ಭಾವನಾತ್ಮಕ ಪ್ರಚೋದಕಗಳಿಗೆ ಗಮನ ಕೊಡಿ. ನೀವು ಅವರಿಂದ ಓಡಿಹೋದರೆ ನಿಮ್ಮ ಆತ್ಮವು ದೀರ್ಘಕಾಲದವರೆಗೆ ಗಾಯವನ್ನು ಸಹಿಸಿಕೊಳ್ಳುತ್ತದೆ. ಶಾಶ್ವತ ಪ್ರೀತಿಯ ಹಂಬಲ ನಿಮ್ಮಲ್ಲಿದೆಯೇ, ಈ ಫಲವನ್ನು ಹೊಂದಲು? ಈ ಪ್ರೀತಿಯು ನಿಮ್ಮೊಳಗೆ ಪ್ರಾರಂಭವಾಗಬೇಕು. ಆತ್ಮದ ಮಟ್ಟದಲ್ಲಿ ಬೆಳಕಿನ ಬೀಜವು ನಿಮ್ಮ ಬೆಳಕಿನಿಂದ ಉರಿಯಬೇಕಾಗಿದೆ. ನೀವು ನೇರವಾಗಿ ಮತ್ತು ಪರೋಕ್ಷವಾಗಿ ರಚಿಸಿದ ಪರಿಸ್ಥಿತಿಗಳನ್ನು ಬಿಡುಗಡೆ ಮಾಡಲು ಬೇಷರತ್ತಾದ ಪ್ರೀತಿಯು ನಿಮಗೆ ಮನೆಗೆ ಮಾರ್ಗದರ್ಶನ ನೀಡಲಿ. ಭಾವನಾತ್ಮಕವಾಗಿ, ನಿಮ್ಮ ಮೌಲ್ಯಗಳು ಸಾಮಾಜಿಕ ಸ್ಥಾನಮಾನ, ಸಂಬಂಧಗಳ ಸಂಘ ಮತ್ತು ಸ್ವಯಂ ಗುರುತಿನ ಮೇಲೆ ಒತ್ತಿ ಹೇಳುತ್ತವೆ. ಅವು ಷರತ್ತುಬದ್ಧ ಲಗತ್ತುಗಳಾಗಿವೆ. ಅವುಗಳು ಬಿಡುಗಡೆ ಮಾಡಲು ಅಗತ್ಯವಿರುವ ಗಡಿಗಳಾಗಿವೆ. ನಿಮ್ಮ ದೃಢೀಕರಣವು ಮಧ್ಯಪ್ರವೇಶಿಸಲು ಈ ಷರತ್ತುಗಳ ಅಗತ್ಯವಿಲ್ಲ. ಹಿಂಜರಿಕೆಯಿಲ್ಲದೆ ಮತ್ತು ಕಾಯ್ದಿರಿಸದೆ ನಿಮ್ಮ ಕತ್ತಲೆಯ ಸ್ಥಳವನ್ನು ತಲುಪಿ. ನಿಮ್ಮ ನಕಾರಾತ್ಮಕ ಭಾವನೆಗಳನ್ನು ಸಾಮಾನ್ಯಗೊಳಿಸಲು ನಂಬಿಕೆಯನ್ನು ಬಿಡಬೇಡಿ. ಅವರು ಗುಣಮುಖರಾಗಿದ್ದಾರೆ. ನಿಮ್ಮ ಆತ್ಮವು ಹಗುರವಾಗಿ ಮತ್ತು ಮುಕ್ತವಾಗಿರಲು ನಿಮ್ಮ ದುಃಖವನ್ನು ಕೊನೆಗೊಳಿಸಲು ಅನುಮತಿಸಿ. ನಿಮ್ಮ ಋಣಾತ್ಮಕತೆಯನ್ನು ಬಿಡುಗಡೆ ಮಾಡಲು ನಿಮ್ಮ ಬೆಳಕಿನ ಬೀಜವನ್ನು ಗುರುತಿಸಿ. ನಿಮ್ಮ ಆಂತರಿಕ ಧ್ವನಿ ನಿಮ್ಮ ಮಾರ್ಗದರ್ಶಿಯಾಗಿದೆ. ನೀವು ಅದನ್ನು ಮೌನ, ನಿಶ್ಚಲತೆ ಮತ್ತು ಶೂನ್ಯತೆಯಲ್ಲಿ ಹೇಳಿಕೊಳ್ಳಬೇಕು. ಈ ಆಂತರಿಕ ಧ್ವನಿಯನ್ನು ಅಭಿವ್ಯಕ್ತಿಯೊಂದಿಗೆ ಕಳಂಕಗೊಳಿಸಬೇಡಿ. ನಿಮ್ಮ ಅಂತಃಪ್ರಜ್ಞೆಯನ್ನು ಸ್ವೀಕರಿಸಿ. ಆತ್ಮಭಾಷೆ. ನೀವು ಕಾಣಿಸಿಕೊಂಡಿದ್ದರೆ, ನೀವು ಗಾಢ ಶಕ್ತಿಯನ್ನು ಆಕರ್ಷಿಸಬಹುದು. ಇದು ಒಂದು ಅಥವಾ ಹೆಚ್ಚಿನ ರೋಗಲಕ್ಷಣಗಳನ್ನು ಉಂಟುಮಾಡುತ್ತದೆ. ನಕಾರಾತ್ಮಕತೆಯನ್ನು ತಾತ್ಕಾಲಿಕವಾಗಿ ಬಿಡುಗಡೆ ಮಾಡಲು ಋಷಿಯನ್ನು ಸುಟ್ಟುಹಾಕಿ. ಇಷ್ಟವು ಆಕರ್ಷಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಹೀಗಾಗಿ, ನಿಮ್ಮ ಬೆಳಕನ್ನು ವಿಸ್ತರಿಸಲು ಆಂತರಿಕ ಕೆಲಸವು ಮುಖ್ಯವಾಗಿದೆ. ಆತ್ಮದ ಆರೋಹಣ ಕಾರ್ಯವು ನಿಮ್ಮ ಪ್ರೀತಿಯ ಕ್ರಿಯೆಯಿಂದ ಆಗಿರಬೇಕು. ಆದಾಗ್ಯೂ, ನೀವು ಸಾಮಾನ್ಯವಾಗಿ ಕೆಳಗಿನವುಗಳಲ್ಲಿ ಒಂದು ಅಥವಾ ಹೆಚ್ಚಿನದನ್ನು ತೊಡಗಿಸಿಕೊಳ್ಳುತ್ತೀರಿ. ಹತಾಶೆ, ಆತುರ, ಚಿಂತೆ, ಭಯ, ತೀರ್ಪು ಮತ್ತು ಸಹಾನುಭೂತಿಯ ಕೊರತೆ. ನಿಮ್ಮ ನಕಾರಾತ್ಮಕತೆಗಳ ಬಗ್ಗೆ ನಿಮಗೆ ಎಷ್ಟು ತಿಳಿದಿದೆ? ನೀವು ಪ್ರತಿ ಕರ್ಮಚಕ್ರದ ಮೂಲಕ ಹೋಗುವಾಗ, ನಿಮ್ಮ ಪ್ರಚೋದಿತ ಭಾವನೆಯನ್ನು ಬಿಡುಗಡೆ ಮಾಡಲು ಸ್ವಲ್ಪ ಕ್ರಮಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಅಜ್ಞಾತ ಭಾಗವನ್ನು ಕಂಡುಹಿಡಿಯುವುದು ಆನಂದದಾಯಕವಾಗಿರಬೇಕು. ಆದ್ದರಿಂದ ಹೆಚ್ಚು ಕೃತಜ್ಞರಾಗಿರಿ ಮತ್ತು ಬೇಷರತ್ತಾಗಿ ನಿಮ್ಮನ್ನು ಪ್ರೀತಿಸಿ.
ನಿಮ್ಮ ನಕಾರಾತ್ಮಕ ದೃಷ್ಟಿಕೋನಗಳನ್ನು ಗುಣಪಡಿಸುವ ಅವಕಾಶಗಳಾಗಿ ಪರಿವರ್ತಿಸಿ. ಈ ಪವಿತ್ರ ಮಾರ್ಗವು ಹೋರಾಟವಾಗಿರಬೇಕಾಗಿಲ್ಲ. ಸಂವೇದನಾಶೀಲ ಪ್ರಕ್ರಿಯೆ ಮತ್ತು ಭಾವನಾತ್ಮಕ ಬಿಡುಗಡೆಯ ಮೂಲಕ ಆತ್ಮದ ಗುಣಪಡಿಸುವಿಕೆಯ ಬಗ್ಗೆ ನಿಮ್ಮ ಅರಿವನ್ನು ಹೆಚ್ಚಿಸಿ. ಅಂತಿಮವಾಗಿ, ಬೆಳಕು, ಸಾಮರಸ್ಯ ಮತ್ತು ಆನಂದವಿದೆ. ನೀವು ಸಕ್ರಿಯ ಅಥವಾ ನಿಷ್ಕ್ರಿಯ ಭಾವನೆ ಹೊಂದಿದ್ದೀರಾ? ಕೆಲವು ಭಾವನಾತ್ಮಕ ಪ್ರಕ್ಷುಬ್ಧತೆಯು ನಿಮ್ಮನ್ನು ಚದುರಿಸಲು ಅಂತಹ ತೀವ್ರ ಶಕ್ತಿಯನ್ನು ಪ್ರಚೋದಿಸುತ್ತದೆ. ಈ ಹಂತದಲ್ಲಿ ಭಾವನಾತ್ಮಕ ನಿಶ್ಚಲತೆಯನ್ನು ಹೊಂದಿರುವುದು ಬಹಳ ಮುಖ್ಯ. ಶಾಂತ ವಾತಾವರಣವು ನಿಮ್ಮ ನಕಾರಾತ್ಮಕ ಭಾವನೆಗಳನ್ನು ಶಾಂತಗೊಳಿಸಬಹುದು. ಉದಾಹರಣೆಗೆ, ಭಯ ಮತ್ತು ದುಃಖವು ನಿಷ್ಕ್ರಿಯ ಶಕ್ತಿಯನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಕೋಪವನ್ನು ಸಕ್ರಿಯಗೊಳಿಸುತ್ತದೆ. ನೀವು ಅತಿಯಾಗಿ ಯೋಚಿಸುತ್ತಿದ್ದೀರಿ ಅಥವಾ ತುಂಬಾ ಪ್ರಯತ್ನಿಸುತ್ತಿದ್ದೀರಿ. ನಿಜವಾದ ಬೆಳವಣಿಗೆಗೆ ಮನಸ್ಸು, ಹಿಂದಿನ ಮತ್ತು ನಂಬಿಕೆಯಿಂದ ನಿಮ್ಮ ಆಲೋಚನೆಗಳಿಲ್ಲದೆ ಅನ್ವೇಷಣೆಯ ಅಗತ್ಯವಿದೆ. ತತ್ಕ್ಷಣದ ತಿಳಿವಳಿಕೆ ಸರಿಯಾದ ಸಮಯದಲ್ಲಿ ಬಹಿರಂಗಪಡಿಸುವುದು ಎಂದು ನಿಮ್ಮ ಆಂತರಿಕ ಮಾರ್ಗದರ್ಶಿಯನ್ನು ನಂಬಿರಿ. ಇದಲ್ಲದೆ, ನಿಮಗೆ ತಿಳಿದಿಲ್ಲದ ವ್ಯಸನಕಾರಿ ನಡವಳಿಕೆಯ ಭವಿಷ್ಯವನ್ನು ನಿರೀಕ್ಷಿಸುವ ಬದಲು ವರ್ತಮಾನದಲ್ಲಿ ಆನಂದಿಸಲು ನಿಮ್ಮನ್ನು ಅನುಮತಿಸಿ. ನಿಮ್ಮ ಕಾರ್ಯವು ವಿವಿಧ ನಕಾರಾತ್ಮಕ ಭಾವನೆಗಳನ್ನು ಪೋಷಿಸುವ ದಕ್ಷತೆ ಅಥವಾ ಶಾರ್ಟ್ಕಟ್ ಅನ್ನು ಒಳಗೊಂಡಿರುತ್ತದೆ. ವೈಯಕ್ತಿಕ ಬಯಕೆ, ಬದುಕುಳಿಯುವಿಕೆ, ಭಯ ಮತ್ತು ಅಭದ್ರತೆಯು ಬೇಷರತ್ತಾದ ಪ್ರೀತಿಯನ್ನು ತ್ಯಜಿಸಲು ಮುಖ್ಯ ಕಾರಣಗಳಾಗಿವೆ. ಅವುಗಳನ್ನು ಬಿಟ್ಟುಬಿಡುವುದು ಮಾನಸಿಕ ಬೆಳವಣಿಗೆಯನ್ನು ಹೊಂದಲು ಮತ್ತು ನಿಮ್ಮ ಆಂತರಿಕ ಮೌಲ್ಯವನ್ನು ಅರಳಿಸಲು ಏಕೈಕ ಮಾರ್ಗವಾಗಿದೆ. ಇದು ನಿಮ್ಮ ಸ್ವಂತ ನಿಜವಾದ ರೂಪದ, ಅಂದರೆ ಆತ್ಮದ ನೀಲನಕ್ಷೆ, ಆಳವಾದ ತಿಳಿವಳಿಕೆಯಾಗಿದೆ. ನಿಮ್ಮ ಬಾಹ್ಯ ಜೀವನದಿಂದ ನಿಮ್ಮ ಆಂತರಿಕ ಜೀವನಕ್ಕೆ ನೀವು ಶಕ್ತಿಯುತವಾಗಿ ಚಲಿಸಬೇಕು. ಪ್ರೇರಕರಾಗಿ ಪರಿಸರ ಪ್ರಚೋದನೆ ಇಲ್ಲದೆ ನಿಮ್ಮ ಉನ್ನತ ಸ್ವಯಂ ಮಾರ್ಗದರ್ಶಿಯಾಗಲಿ. ಆದ್ದರಿಂದ ನಿಮ್ಮ ದೊಡ್ಡ ಒಳ್ಳೆಯದನ್ನು ಪಡೆಯಲು ಇನ್ನು ಮುಂದೆ ನಿಮ್ಮ ಆತ್ಮವನ್ನು ತ್ಯಾಗ ಮಾಡಬೇಡಿ. ಜೀವನದಲ್ಲಿ ಸಮೃದ್ಧಿಯನ್ನು ಆಕರ್ಷಿಸಲು, ನಕಾರಾತ್ಮಕ ಶಕ್ತಿಯನ್ನು ಉತ್ಪಾದಿಸುವ ನಿಮ್ಮ ನಕಾರಾತ್ಮಕ ಭಾವನೆಗಳನ್ನು ನೀವು ಬಿಡಬೇಕು. ಬಿಡುವುದು ಸ್ವಯಂ ಅರಿವು ಮತ್ತು ಇಚ್ಛೆಯ ಮೂಲಕ ಆಂತರಿಕ ಬಿಡುಗಡೆಯ ಒಂದು ರೂಪವಾಗಿದೆ. ನೀವು ಬೈಪಾಸ್ ಮಾಡಲು, ವಜಾಗೊಳಿಸಲು ಮತ್ತು ಭಾವನೆಗಳನ್ನು ತಿರುಗಿಸಲು ಸಾಧ್ಯವಿಲ್ಲ. ಉತ್ತಮ ಪ್ರತಿಕ್ರಿಯೆಯು ಭಾವನಾತ್ಮಕ ಪ್ರಚೋದಕವನ್ನು ಹೊಂದಿದೆ. ಯಾವ ಭಾವನೆಯನ್ನು ಇನ್ನೂ ಬಿಡುಗಡೆ ಮಾಡಬೇಕಾಗಿದೆ ಎಂಬುದನ್ನು ನಿರ್ಧರಿಸಲು. ತೀವ್ರತೆಯ ಮಟ್ಟವು ಕಡಿಮೆಯಾದಾಗ, ನೀವು ಆ ಭಾವನೆಯನ್ನು ಬಿಡುಗಡೆ ಮಾಡುತ್ತಿದ್ದೀರಿ ಎಂಬುದಕ್ಕೆ ಇದು ಉತ್ತಮ ಸಂಕೇತವಾಗಿದೆ. ಅಂತಿಮವಾಗಿ, ಬಿಡುಗಡೆಯನ್ನು ಕರಗತ ಮಾಡಿಕೊಳ್ಳಲು ನೀವು ಇನ್ನು ಮುಂದೆ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವುದಿಲ್ಲ.